ಓಕೆನಾ ಎಲ್ಲ ಓಕೆನಾ? ಅವ್ರನ್ನ ಯಾವುದೇ ಒಂದು ಡಿಪಾರ್ಟ್ಮೆಂಟ್ಗೆ ಒಂದು ವಿಭಾಗಕ್ಕೆ ಅವ್ರನ್ನ ಸೀಮಿತ ಮಾಡೋಕ್ಕಾಗಲ್ಲ. ಇಡೀ ಕನ್ನಡ ಚಿತ್ರರಂಗ ಮಾತ್ರವಲ್ಲದೆ ಇಡೀ ಭಾರತ ಚಿತ್ರರಂಗವನ್ನು ನಿರ್ಮಾಪಕರಾಗಿ ಅವರ ಜರ್ನಿ ಟ್ರಾವೆಲ್ ಈ ಭಾರತ ಚಿತ್ರ ನೋಡುವಂಥ ಸಿನಿಮಾಗಳನ್ನ ಮಾಡೋ ಮಟ್ಟಕ್ಕೆ ಅವರು ನಿರ್ಮಾಣದ ಸಂಸ್ಥೆ ಮತ್ತು ಅವರು ನಿರ್ಮಾಪಕರಾಗಿ ಬೆಳೀತಾರೆ ಅಂತ ಅದು ನಮ್ಮ ಜನ್ರೇಷನ್ ಮತ್ತು ಮುಂದಿನ ಬರುವಂಥ ಜನ್ರೇಷನ್, ಮುಂದೆ ಎಷ್ಟು ಜನ್ರೇಷನ್ ಬರುತ್ತೆ ಅಷ್ಟು ಜನ್ರೇಷನ್ಗೂ ಕೂಡ ಅವ್ರು ಮಾಡಿದಂಥ ಕೆಲಸ, ಅವ್ರು ಮಾಡಿದಂಥ ಸಿನಿಮಾ ಒಂದೊಂದು ಟೆಕ್ಸ್ಟ್ ಬುಕ್ಕು, ಒಂದೊಂದು ಪಾಠ, ಒಂದು ಪಠ್ಯ ಪುಸ್ತಕ ಆಗುತ್ತೆ. ಒಂದೊಂದು ಸಿನಿಮಾನ ಒಂದು ಹಾಳೆ ತೆಗೆದು ನೋಡಿದ್ರೆ ನಮಗೆ ಅದರ ಆನ್ಸರ್ಸ್ ಸಿಗುತ್ತೆ. ಇವತ್ತು ನಾವು ದೊಡ್ಡ ವೆಚ್ಚಗಳನ್ನು ಅಥವಾ ವಿಸ್ತೀರ್ಣಗಳನ್ನು ಮಾತಾಡ್ತೀವಿ. ಅವತ್ತು ಏನೂ ಇಲ್ಲದಂಥ ಸಮಯದಲ್ಲಿ ಕೂಡ ಒಂದು ವಿಸ್ತೀರ್ಣವನ್ನು ಮತ್ತೆ ಇನ್ನೊಂದಿಷ್ಟು ವಿಶಾಲವಾಗಿ ಮಾಡೋದಂಥದ್ದು. ಅಂದರೆ ಆಗಿನ ಕಾಲದಲ್ಲಿ ಫಸ್ಟ್ ಟೈಮ್ ಕನ್ನಡ ಚಿತ್ರವನ್ನು ಹೊರದೇಶದಲ್ಲಿ ಇಡೀ ಸಿನಿಮಾ ಸಿಂಗಾಪುರದಲ್ಲಿ ರಾಜಕೋಟ ಆಗಿರ್ಬೋದು, ಆಫ್ರಿಕಾದಲ್ಲಿ ಶ್ರೀಲಾ ಆಗಿರ್ಬೋದು ನೋಡಿ ಅವತ್ತು ಯಾವುದೇ ಮಾರುಕಟ್ಟೆಯ ಒಂದು ಏನು ಮುಂದೆ ಅದನ್ನು ವಿಸ್ತೀರ್ಣ ಮಾಡಿದಂಥ ಇವತ್ತು ದೈಹಿಕವಾಗಿ ಅವರು ನಮ್ಮನ್ನು ಆದರೆ ಅವರ ಸಿನಿಮಾಗಳ ಮುಖಾಂತರ ಹೇಳಿಕೊಟ್ಟಂಥ ಅವರ ಎಕ್ಸ್ಪೀರಿಯನ್ಸಿನ ಪಾಠಗಳ ಮುಖಾಂತರ ಅವರ ಮಾರ್ಗದರ್ಶನದ ಮುಖಾಂತರ ಅವರು ಯಾವತ್ತಿಗೂ ಕೂಡ ನಮ್ಮ ಜೊತೆಯಲ್ಲಿ ಇರ್ತಾರೆ. ನಾವು ಅವರ ಮುಂದಿನ ಪೀಳಿಗೆಯ ಜವಾಬ್ದಾರಿ ಕೊಟ್ಟಂಥ ಅವರ ಪಾಠಗಳನ್ನು ಅರ್ಜೆಂಟ್ ಮಾಡಿಕೊಂಡು ಮುಂದೆ ಸಾಗುವಂಥ ಅವರ ಅಜ್ಜಿಗೆ ಅವರ ಕುಟುಂಬಸ್ಥರಿಗೆ ದುಃಖವನ್ನು ಭರಿಸುವಂಥ ಶಕ್ತಿ ಕೊಡಬೇಕು. ರಾಕೇಶ್ ಬಗ್ಗೆ ನಮ್ಮ ಹೇಳೋಕ್ಕಾಗುತ್ತೆ. ಇವತ್ತು ನಿರ್ದೇಶಕರು ಸಿನಿಮಾ ಸ್ಥಾನದಲ್ಲಿದ್ದೀನಿ. ಇದಕ್ಕೆ ಮೂಲ ಕಾರಣ ಅವರು ಅವರ ನಿರ್ಮಾಣದ 50ನೇ ಸಿನಿಮಾ ಹೊಸಬಂದ ಅವತ್ತಿನ ಸಮಿತಿ ನಮಗೆ ಚಿತ್ರ ಕೊಟ್ಟು ಅವರು ಮಾಡಿದ 10 ಬ್ಲಾಕ್ ಮಂದಿ ಸಿನಿಮಾಗಳಿತ್ತು. 50ನೇ ಸಿನಿಮಾ ಯಾವ ನಿರ್ದೇಶಕರಿಗಾಗಲಿ ಕಟ್ಕೊಡ್ಬೋದಾಗಿ, ಯಾವ ಭಾಷೆಗೆ ಬೇಕಾದ್ರೂ ಮಾಡ್ಬೋದಾಗಿತ್ತು. ಆದರೆ ಅವತ್ತಿನ ಟೈಮಲ್ಲಿ ಬರೀ ಒಂದು ಕಥೆ ಹೊಸ ಹುಡುಗನಿಗೆ ಟ್ಯಾಲೆಂಟ್ ಇದೆ, ಇವನು ಬರ್ತದೆ ಮಾಡ್ತಾನೆ ಅಂತ ನಂಬಿ ನನಗೆ ಅವಕಾಶ ಕೊಟ್ಟಿದ್ದಾರೆ. ಶೌಕ ಅನ್ನೋ ಒಂದು ಸಿನಿಮಾ ಅಲ್ಲಿಂದಲೇ ನನ್ನ ಅವ್ರದ್ದು ಜರ್ನಿ ಇದೆ. ಅದಾದಮೇಲೆ ನಾನು ಮೊದಲನೇ ಸರಿ ನಿರ್ಮಾಣ ಮಾಡ್ತಾಯಿದ್ದೀನಿ. ನಿರ್ಮಾಣ ಬಗ್ಗೆ ಡ್ರೆಸ್ಸಿಂಗ್ ಬೇಕು ಅಂತ ನಿರ್ಮಾಣ ಮಾಡ್ತೀನಿ. ಅದನ್ನ ಫಸ್ಟ್ ಪ್ರಾಡಕ್ಷನ್ ಮಾಡ್ತಾಯಿತ್ತು. ಟೈಟಲ್ ಲಾಂಚ್ ಕೂಡ ತುಂಬ ಜನ ಮಾಡ್ತಾರೆ. ಅದಾಗಿ ಮತ್ತು ಆ ಸಿನಿಮಾದ ಟ್ರೈಲರ್ ಲಾಂಚ್ ದಿವಸನೂ ಅವಳೇ ಬಂದು ನಮಗೆ ಟ್ರೈಲರ್ ಲಾಂಚ್ ಮಾಡ್ತಾರೆ. ಅಂದರೆ ಇಡೀ ಜರ್ನಿನಲ್ಲಿ ಅವ್ರು ನನ್ನ ಜೊತೆಗೇ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೆ. ಈಗೂ ರೀಸೆಂಟಾಗಿ ಒಂದು 10 ದಿನದ ಕೆಳಗೆ ಫೋನ್ ಮಾಡಿದ್ರು. ಕಾಟ್ಯಾರ ನೋಡ್ಬೇಕು ನಾವು OTT ಥಿಯೇಟರ್ ನೋಡೋಕ್ಕಾಗಲ್ಲ, ಹುಷಾರಿರಲಿಲ್ಲ, ನಾನು ಪರದಿನಲ್ಲಿ ನೋಡ್ಬೇಕು, ತುಂಬ ಚೆನ್ನಾಗಿ ಮಾಡಿದ್ಯಾ ಅಂತ ಭಾಳ ಖುಷಿಪಟ್ಟ ಬಗ್ಗೆ ಮಾತಾಡೋದು. ಕ್ಲೈಮ್ಯಾಕ್ಸ್ ತುಂಬ ಅದ್ಭುತವಾಗಿ ಮಾಡಿದ್ಯಾ, ದರ್ಶನ್ ತುಂಬ ಚೆನ್ನಾಗಿ ಮಾಡಿದ್ದಾನೆ, ಆ ಕ್ಲೈಮ್ಯಾಕ್ಸು ತಮ್ಮನೇ ಎಪಿಸೋಡ್ಸ್ ಸಖತ್ತಾಗಿದೆ ಅಂತ ಅವ್ರು ಇವತ್ತು ಈ ವಯಸ್ಸಲ್ಲಿ ಕೂಡ ಒಂದು ಸಿನಿಮಾನ ನೋಡಿ ಅದಕ್ಕೆ ವಿಮರ್ಶೆ ಆಗಿರಲಿ, ಸರಿ ತಪ್ಪುಗಳನ್ನ ಹೇಳೋದಾಗಿರಲಿ, ಅದನ್ನು ಮಾಡೋ ಪ್ರತಿನಿಧಿನ ಹತ್ರ ಮಾತಾಡೋದು ತುಂಬ ಒಳ್ಳೆ ನಿರ್ದೇಶನ ಆಗ್ತಿರ್ತಾರೆ. ಈ ಥರ ಮಾಡ್ಕೊಂಡು ಎಲ್ಲ ಅಷ್ಟು ಬ್ಲೆಸ್ಸಿಂಗ್ಸ್ ಮಾಡಬೇಕು. ಭಾಳ ಮನಸ್ಸಿಗೆ ಸಂತೋಷ. ಇನ್ನೊಂದು ನಾನು ಮಾಡಿದಂಥ ಮೊದಲನೇ ಸಿನಿಮಾದಲ್ಲಿ ಚೌಕ ಅನ್ನೋ ಸಿನಿಮಾದಲ್ಲಿ ಅವ್ರು 50ನೇ ಸಿನಿಮಾ ಅದು ರಿಕ್ವೆಸ್ಟ್ ಮಾಡಿದ್ರು, ಇರಲೇಬೇಕಾಗಿತ್ತು ಸಿನಿಮಾ ಪಾಠಲ್ಲಿ ಬರಬೇಕು ಅಂತಂದಾಗ ಎಲ್ಲರೂ ಹಾಡಿನಲ್ಲಿ 1 ನಿಮಿಷ ಹಿಡಿಕಲ್ ಹೋಗ್ಬಾರ್ದು. ಅವರು ಕಾಶಿನಾಥ್ ಸರ್, ನಾನು ಕೂಡ ನೋಡಿದೆ. ಅದೇ ಅವ್ರು ನಟನೆ ಮಾಡಿದಂಥ ಮೊದಲನೇ ಸಿನಿಮಾ ಆಗುತ್ತೆ ಅಂತ ಭಾಳ ಹೇಳ್ದಂಗೆ ಅವರೆಲ್ಲ ಎನ್ಸೈಕ್ಲೋಪೀಡಿಯಸ್. ನಮ್ಮಗಳಿಗೆ ಏನೋ ಡೌಟ್ ಬರ್ತಾ ಇದೆ, ಏನೋ ಗೊತ್ತಾಗ್ತಿಲ್ಲ ಅಂತಂದಾಗ ಅವ್ರ ಸಿನಿಮಾಗಳನ್ನ ಏನೋ ತೆಗೆದು ನೋಡಿದ್ರೆ ಅಲ್ಲೇ ಉತ್ತರ ಸಿಗ್ತಾರೆ. ಆ ಥರದ್ದೊಂದು ಲೆಜೆಂಡ್ರಿ ಡೈರೆಕ್ಟರ್, ಪ್ರೊಡ್ಯೂಸರ್ ಏನೋ ತೆಗೆದುಬೇಕು. ಒಂದು ನಾನು ತುಂಬ ಅವ್ರ ಕಲಿತಾಗ ಒಂದು ನನಗೆ ಏನು ಅನಿಸಿದ್ರೆ ಯಾವತ್ತೂ ಅವ್ರ ನೆಗೆಟಿವಿಟಿ ನಾನು ನೋಡಲಿಲ್ಲ. ಯಾವುದೂ ಕೂಡ ಪಾಸಿಟಿವ್ ನೋಡೋಲ್ಲ. ಒಂದು ಸಿನಿಮಾ ಚೆನ್ನಾಗಿ ಆಗಿಲ್ಲ ಅಂತಂದ್ರೆ ಅದು ಪಾಸಿಟಿವ್ ಹುಡುಕು ಅಂತ ಹೇಳೋರು. ಯಾಕಂದರೆ
ನೀವು ಅಬ್ಸರ್ವ್ ಮಾಡಿದ್ರೆ ಅವರು ಒಂದು ವರ್ಡ್ ಕುಳ್ಳ ಅಂತಂದರೆ ಅವಾಗೆಲ್ಲ ನೆಗೆಟಿವ್ ಆಗಿ ಯೋಚನೆ ಮಾಡೋದು, ಅದೇನೋ ಹಾಸ್ಯ ಮಾಡೋದಕ್ಕಿದೆ ಆ ವರ್ಡು ಅಂತ ಅಂತಿದ್ದನ್ನು ಅವ್ರು ಅದನ್ನು ಕನ್ವರ್ಟ್ ಮಾಡಿ ಅದನ್ನೇ ಹೀರೋಯಿಕ್ ಆಗಿ ಮಾಡ್ತಾರೆ. ಕಳ್ಳ ಕುಳ್ಳ ಆಗಿರ್ಬೋದು, ಕುಶಲ ಕುಳ್ಳ ಆಗಿರ್ಬೋದು, ಕುಳ್ಳ ಏಜೆಂಟ್ ಆಗಿರ್ಬೋದು. ಅಂದರೆ ಒಂದು ನೆಗೆಟಿವ್ ವರ್ಡನ್ನು ಕೂಡ ಅವ್ರು ಪಾಸಿಟಿವ್ ಆಗಿ ಅದು ಹೀರೋಯಿಕ್ ಆಗಿ ಕನ್ವರ್ಟ್ ಮಾಡೋದಂಥವ್ರು. ಅವರಲ್ಲಿ ಏನು ನೆಗೆಟಿವ್ ಇತ್ತು ಅದನ್ನೇ ಹೈಲೈಟ್ ಮಾಡಿ ಅದರಲ್ಲಿ ಹೀರೋಯಿಕ್ನ ತೊಗೊಂಡ್ಬಂದು ಆ ಥರ ಒಂದು ಎಲ್ಲರೂ ಪಾಸಿಟಿವ್ ನೋಡಿದಂಥವ್ರು ಅಪ್ಪಾಜಿಯವರು. ಜೊತೆಗಿಲ್ಲ ರಾಷ್ಟ್ರೀಯ ಚಿತ್ರ ಅವರು ಹಾಕೊಟ್ಟಂಥ ಬ್ಯಾನರು ಇನ್ನೂ ಹಲವಾರು ಸಿನಿಮಾಗಳು ಕನೆಕ್ಟ್ ಮಾಡಬೇಕು. ಬ್ಲೆಸ್ಸಿಂಗ್ಸ್ ಫಿಲಮಲ್ಲಿ ಸಿಗಬೇಕು ಅಂತ ನಾನು ಪ್ರೇ ಮಾಡ್ತೀನಿ. ಅಪ್ಪಾಜಿ ಆಗ್ತದೆ ಚಾನ್ಸಸ್ ಅವ್ರು ಎಲ್ಲಿದ್ದಾರೋ ಅಲ್ಲಿಂದಲೇ ಚಿತ್ರರಂಗದ ಮೇಲೆ ಅವ್ರಿಗೆ ಆಶೀರ್ವಾದ.